ಮೆಂತೆ ಹಿಟ್ಟು ಅಥವಾ ಮೆಂತೆ ಪುಡಿ ಒಂದು ನಿಮ್ಮ ಮನ್ಯಾಗಿದ್ರ ಆತ್ ನೋಡ್ರಿ. ಬಿಸಿ ಬಿಸಿ ರೈಸ್ ಮೇಲೆ ತುಪ್ಪ ಮೆಂತೆ ಹಿಟ್ಟು ಹಾಕ್ಕೊಂಡು ಉಪ್ಪಿನಕಾಯಿ ಜೋಡಿ ಕಲ್ಸ್ಕೊಂಡು ತಿಂದ್ರ ಏನು ಕೇಳ್ತೀರಿ. ಯಾವುದೇ ಸಾರು ಸಾಂಬಾರು ಏನು ಬೇಕಾಗೇ ಇಲ್ಲ. ಆಮೇಲೆ ಈ ಮೆಂತೆ ಗೊಜ್ಜಂತ್ರು ರೊಟ್ಟಿ ಚಪಾತಿ ಜೋಡಿ ತಿನ್ನಾಕ ಭಾಳ ಅಂದ್ರೆ ಭಾಳ ಚಲೋ ಆಗತ್ರಿ. ಯಾವುದೋ ಪಲ್ಯನ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಈ ಮೆಂತೆ ಹಿಟ್ಟು ಮೊಸರು ಅವಲಕ್ಕಿ, ಮೊಸರನ್ನ, ಇಡ್ಲಿ, ದೋಸೆ ಹಿಂಗೆ ಒಂದು ಎರಡು ಎಲ್ಲದ್ರ ಜೋಡಿ ತಿನ್ನಕ್ಕೆ ಅಗದಿ ಬೆಸ್ಟ್ ಹೆಲ್ದಿ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಭಾಳ ಸಿಂಪಲ್ ಈಸಿ ರೆಸಿಪಿ ಐತ್ರಿ. ಯಾರು ಬೇಕಾದವರು ಆರಾಮ್ ಮಾಡ್ಕೋಬೋದು. ಮೊದಲ ಕಡಾಯಿ ಒಳಗೆ ಎಲ್ಲ ಮಸಾಲೆ ಸಾಮಗ್ರಿನ ಒಟ್ಟಿಗೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚಲೋ ತಂಗೆ ಹುರಿಬೇಕು. ಒಂದು ಅರ್ಧ ಹುರಿದ ಮೇಲೆ ಕರಿಬೇವು ಹಾಕಿ ಸರಿಯಾಗಿ ಹುರಿದು ಅದನ್ನು ತೆಗಿಬೇಕು. ಆಮೇಲೆ ಕಡಾಯಿ ಒಳಗೆ ಎಲ್ಲ ಬ್ಯಾಳಿಗಳ್ನ ಒಟ್ಟಿಗೆ ಹಾಕ್ರಿ. ಇದಕ್ಕೂ ಸ್ವಲ್ಪ ತುಪ್ಪ ಹಾಕಿ ಲೋ ಫ್ಲೇಮ್ನಾಗ ಚಲೋ ತಂಗೆ ಹುರಿಬೇಕು. ಲಕ್ಷ ಇರಲಿ, ಹೆಸರು ಬ್ಯಾಳಿ ಮತ್ತು ಎಳ್ಳನ್ನ ಲಾಸ್ಟಿಗೆ ಹಾಕಿ ಹುರಿಬೇಕು. ಮೊದಲ ಹಾಕಿ ಹುರಿಯಕ್ಕೆ ಹೋಗ್ಬೇಡ್ರಿ, ಜಲ್ದಿ ಹೊತ್ತಾವು. ಕೆಲವೊಬ್ರು ಇದಕ್ಕೆ ಗೋಧಿ ಮತ್ತು ಅಕ್ಕಿ ಹಾಕ್ತಾರೆ, ನೀವು ಬೇಕಂದ್ರೆ ಹಾಕೋಬೋದು. ಹುರಿದಿದ್ದು ಎಲ್ಲ ಸಾಮಗ್ರಿ ಪೂರ ತಣ್ಣಗಾದ್ಮೇಲೆ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಇಂಗು ಮತ್ತು ಅರಿಶಿನ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಬೇಕಂದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕೋಬೋದು. ಇದನ್ನ ಮಿಕ್ಸರ್ನಾಗ ಹಾಕಿ ನೈಸಾಗಿ ಪುಡಿ ಮಾಡಿಕೊಂಡು ಆಮೇಲೆ ಹಿಟ್ಟನ್ನ ಜರಡಿ ಮಾಡಿದ್ರೆ ಆತ್ ನೋಡ್ರಿ. ಮಸ್ತ್ ಘಮ ಘಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಮೆಂತೆ ಹಿಟ್ಟು ರೆಡಿ. ಪೂರ ತಣ್ಣಗಾದ್ಮೇಲೆ ಇದನ್ನು ಒಂದು ಗಾಜಿನ ಬಾಟಲ್ನಾಗ ಹಾಕಿ 1-2 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ನಾಗ ಒಂದು 4 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಉಪಯೋಗಿಸ್ಬೋದು. ನಿಮ್ಮ ಮನ್ಯಾಗ ನೀವು ಮೆಂತೆ ಹಿಟ್ಟು ಹೆಂಗೆ ಮಾಡ್ತೀರಿ, ಇನ್ನೂ ಏನೆಲ್ಲ ಸಾಮಗ್ರಿ ಹಾಕ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.